ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ಶೈನ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೀನಿ. ಫಸ್ಟು ನಾವು ಮುಖದಲ್ಲಿ ಇಟ್ಕೊಂಥ ಡೆಡ್ ಸ್ಕಿನ್ನು ಹಾಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ರಿಮೂವ್ ಮಾಡೋಣ. ಫಸ್ಟು ನೋಡೋಣ. ಇಲ್ಲಿ ಹಸಿ ಹಾಲನ್ನು ತೊಗೊಂಡಿದ್ದೀನಿ, ಅದರಲ್ಲಿ ಕಾಟನ್ ತೊಗೊಂಡ್ಬಿಟ್ಟು ಎದ್ಬಿಟ್ಟು ಮುಖಕ್ಕೆ ಸ್ವಲ್ಪ ಸ್ಲೈಟಾಗಿ ಮಸಾಜ್ ಮಾಡ್ತೀನಿ, ಒರೆಸ್ಕೊಳ್ತಾ ಬರ್ತೀನಿ. ಸೊ ಈ ಹಾಲಿನಲ್ಲಿ ಮಾಯ್ಶ್ಚರೈಸರ್ ಇದೆ, ಬ್ರೈಟನಿಂಗ್ ಇದೆ, ಹಾಗೆ ಮತ್ತು ಮುಖಕ್ಕೆ ಸುಕ್ಕುಗಳನ್ನು ಕಮ್ಮಿ ಮಾಡುತ್ತೆ. ಈ ಥರ ಮಾಡಿಕೊಂಡ್ರೆ ಸ್ಕಿನ್ನು ತುಂಬ ಮೃದುವಾಗಿರುತ್ತೆ, ಹಾಗೆ ಮುಖ ಪಳಪಳ ಅಂತ ಹೊಳೆಯುತ್ತಿರುತ್ತೆ, ಮುಖ ಶೈನಿಂಗ್ ಇರುತ್ತೆ, ಟೈಟ್ನೆಸ್ ಬರುತ್ತೆ ಮುಖದಲ್ಲಿ. ಸೊ ಇದನ್ನು ವಾರದಲ್ಲಿ 2-3 ಸತಿ ಮಾಡ್ಕೊಳ್ತಾ ಇದ್ದರೆ ತುಂಬ ಚೆನ್ನಾಗಿ ಹೊಳಪು ಬರುತ್ತೆ. ಸೊ ಮುಖ ಈಗಾಗಲೇ ಒರೆಸ್ತಿದ್ದಂಗೆ ಗೊತ್ತಾಗುತ್ತೆ ಅಲ್ಲಿರೋ ಕೊಳೆ ಎಲ್ಲ ಹೋಗಿದೆ ಅಂತೇಳಿ. ಸೊ ವಾಶ್ ಮಾಡಿದ್ಮೇಲೆ ಅದೇ ಹಾಲಿಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳಿ. ಈ ಅಕ್ಕಿ ಹಿಟ್ಟಲ್ಲಿ ಏನು ಪ್ರಯೋಜನ ಇದೆ ಅಂದರೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ, ಬ್ರೈಟ್ನೆಸ್ಸು ಕೊಡುತ್ತೆ, ಹಾಗೆ ಮುಖದಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಇದಾಗತ್ತೆ, ಮತ್ತು ಕಪ್ಪು ಕಲೆಗಳನ್ನು ಹೋಗಿಸುತ್ತೆ, ಸಣ್ಣ ಟ್ಯಾನಿಂದ ರಕ್ಷಣೆ ಮಾಡುತ್ತೆ. ಏನೆಲ್ಲ ಉಪಯೋಗ ಇದೆ. ಹಾಗೆ ನಮ್ಮ ಎಣ್ಣೆ ಮುಖ ಇರೋದ್ರಿಂದ ಆ ಎಣ್ಣೆಯನ್ನು ಹೀರುತ್ತೆ. ಇದು ಒಂದು 10-15 ನಿಮಿಷ ಬಿಟ್ಕೊಳ್ಳಿ. ತೀರಾ ಒಣಗೋ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಅದನ್ನು ಚೆನ್ನಾಗಿ ರಿಮೂವ್ ಮಾಡಿ ವಾಶ್ ಮಾಡಿದ ಮೇಲೆ ಗೊತ್ತಾಗುತ್ತೆ ನೋಡಿ ಎಷ್ಟು ಸ್ಕಿನ್ನು ಸ್ವಲ್ಪ ವೈಟ್ನೆಸ್ ಆಯಿತು. ಆಮೇಲೆ ಬ್ರೈಟ್ ಕೊಡುತ್ತೆ, ಸ್ಕಿನ್ನ ಟೈಟ್ ಮಾಡುತ್ತೆ ಕ್ಲೀನಾಗಿ. ಹಿಂಗೆ ಕೆನೆನ ಹಿಂಗೆ ಅಂದ್ಕೊಂಡ್ರೆ ಅಷ್ಟು ಸ್ಮೂತ್ ಕೊಡುತ್ತೆ ಅದು. ಓಕೆ, ನೆಕ್ಸ್ಟ್ ಫೇಸ್ ಪ್ಯಾಕ್ ಮಾಡೋಣ. ಒಂದು ಸ್ವಲ್ಪ ಒಂದು ಚಮಚ ಹಾಲಿನ ಪೌಡ್ರು, ಗೋಧಿ ಹಿಟ್ಟು, ಹಾಗೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಆಗುತ್ತೆ ಇದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ. ಅಕಸ್ಮಾತ್ ಹಾಲು ಬೇಡ ಅಂತಂದರೆ ರೋಸ್ ವಾಟರ್ ಹಾಕ್ಕೊಳ್ಳಿ, ಬಟ್ ಹಾಲು ಇಸ್ ಪ್ರಿಫರಬಲ್. ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಒಂದು 10-15 ನಿಮಿಷ ಬಿಡಿ. ಈ ಹಾಲಿಂದ ಉಪಯೋಗ ಹೇಳಿಬಿಡ್ತೀನಿ. ಆಲ್ರೆಡಿ ಹೇಳ್ತೀನಿ, ಹಾಲಿನ ಪೌಡ್ರಿಂದ ಉಪಯೋಗ ಹೇಳ್ತೀನಿ. ಈ ಹಾಲಿನ ಪೌಡ್ರಿಂದ ಉಪಯೋಗ ಆದರೆ ಅದು ಅಷ್ಟೇ ಬ್ರೈಟ್ ಕೊಡುತ್ತೆ, ಸ್ಕಿನ್ ಟೈಟ್ ಮಾಡುತ್ತೆ, ಆಮೇಲೆ ನರಿಷ್ ಮಾಡುತ್ತೆ, ತುಂಬ ಏನದು ವಿಟಮಿನ್ ಕೊಟ್ಟಂಗೆ ಆಗುತ್ತೆ. ಆ ಥರ ಅಷ್ಟು ನರಿಷ್ ಮಾಡುತ್ತೆ. ಗೋಧಿ ಹಿಟ್ಟಂತೂ ಕೇಳೋದೇ ಬೇಡ, ಅದು ಅಷ್ಟೇ ಎಣ್ಣೆಯನ್ನು ಹೀರ್ಕೊಳ್ಳುತ್ತೆ. ಅಕ್ಕಿ ಎಷ್ಟು ಇದಿರುತ್ತೋ ಅಷ್ಟೇ ಗೋಧಿ ಹಿಟ್ಟಿಗೂ ತುಂಬ ಪವರ್ಫುಲ್ ಇದೆ. ಸೊ ಈ 3 ಹಾಕ್ಕೊಂಡು ವಾರದಲ್ಲಿ ಒಂದು 2-3 ಸತಿ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ, ಶೈನ್ ಕಾಣಿಸುತ್ತೆ. ನೋಡಿ, ಮೂಗತ್ರ ಎಲ್ಲ ಕ್ಲೀನಾಗಿ ಶೈನಿಂಗ್ ಕಾಣಿಸ್ತದೆ, ಕೆನ್ನೆ ಎಲ್ಲ ಟೈಟ್ನೆಸ್ ಕಾಣಿಸುತ್ತೆ. ಸೊ ಇದೇ ಥರ ಮಾಡ್ಕೊಂಡು ಬಂದರೆ ಕಪ್ಪು ಕಲೆಗಳು ಹೋಗುತ್ತೆ, ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಇವೆಲ್ಲ ಹೋಗ್ತಾ ಬರುತ್ತೆ, ತುಂಬ ಪರ್ಫೆಕ್ಟ್ ಕಾಣಿಸುತ್ತೆ, ವೈಟ್ನೆಸ್ ಕಾಣಿಸುತ್ತೆ. ಸೊ ಇದಿಷ್ಟು ಕ್ಲೀನಾಗಾಯಿತು. ಇದೆಲ್ಲ ಆದಮೇಲೆ ಕ್ಲೀನಾಗಿ ಒಂದು ವಾರ್ಮ್ ವಾಟ್ರಿಂದ ಫೇಸ್ ವಾಶ್ ಮಾಡಿಕೊಂಡು ಒಂದು ಸನ್ಸ್ಕ್ರೀನ್ ಮತ್ತು ಒಂದು ಮಾಯ್ಶ್ಚರೈಸರ್ ಹಚ್ಕೊಂಡು ಮುಖನ ಗ್ಲೋ ಮಾಡ್ಕೊಳ್ಳಿ. ಓಕೆ, ಇವತ್ತು ತೋರಿಸ್ತಾ ಇದ್ದೀನಿ. ಒಂಥರ ರೆಟ್ರೋ ರೇಡಿಯೋ, ಹಿಂದಿನ ಕಾಲದಲ್ಲಿ ರೇಡಿಯೋ ಇದೇ ಥರ ಇತ್ತು, ಬಟ್ ಇದು ಟಿಶ್ಯೂ ಪೇಪರ್ ಇಡಲಿಕ್ಕೆ ಅಂತ ತುಂಬ ಚೆನ್ನಾಗಿತ್ತು. ಸೊ ನಾನು ಆನ್ಲೈನಲ್ಲಿ ತರಿಸ್ಕೊಂಡೆ, ತುಂಬ ಚೆನ್ನಾಗಿದೆ ಇಡಲಿಕ್ಕೆ, ಡೈನಿಂಗ್ ಟೇಬಲ್ ಮೇಲೆ ಇಡಲಿಕ್ಕೆ ತುಂಬ ಚೆನ್ನಾಗಿದೆ. ಸೊ ಹಾಗೆ ತರಿಸ್ಕೊಂಡೆ, ಸುಮ್ಮನೆ ಒಂದು ಛಲಕ್ ನಿಮಗೆ ತೋರ್ಸೋಕ್ಕೆ. ಮತ್ತು ಹೊಸ ವಿಷಯದಂಗೆ ಹೊಸ ವಿಡಿಯೋದಂಗೆ ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೂ ಬಾಯ್. ಸಿ ಯು. ಬರಲಾ?